ಹೈಸ್ಕೂಲ್ ಮೇಸ್ಟ್ರು ನಿತ್ಯ ಮಕ್ಕಳಿಗೆ ಪಾಠ ಮಾಡ್ತಿದ್ದವ ಹೆಂಡತಿ ಮಗು ಪಾಲಿಗೆ ಕಂಟಕವಾಗಿದ್ದಾನೆ. ಪಕ್ಕದ ಮನೆ ಆಂಟಿ ಹುಚ್ಚಿಗೆ ಬಿದ್ದವ ಹೆಂಡತಿಗೆ ನಿದ್ದೆ ಮಾತ್ರೆ ಹಾಕಿ ಕಳ್ಳಾಟ ಆಡ್ತಿದ್ದಾನಂತೆ. ನಾನು ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿ ಅಕ್ಕಳು ಅವಳು ಅವನ ಮನೆಯಲ್ಲಿ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿ ಹಾಲ್ನಲ್ಲಿ ಅದನ್ನ ಕರ್ಕೊಂಡು ಮಲಗಿದ್ದ. ನಾನು ಅವಳೇ ಬೇಕು ನನಗೆ, ಅವಳು ನಾನೆಲ್ಲ ನೋಡ್ಕೋತಾಳೆ, ಅವಳು ನನಗೆ ದುಡ್ಡು ಕೊಡ್ತಾಳೆ. ಫೋನ್ ಮುಟ್ಟಿ ಅಂತ ಹೇಳಿ ಹೆಂಡತಿಗೆ ನಿದ್ರೆ ಮಾತ್ರೆ ಹಾಕ್ತಾನೆ, ಪಕ್ಕದ ಮನೆ ಆಂಟಿ ನೋಡ್ತಾನೆ. ಮಧ್ಯರಾತ್ರಿ ಪರಸಂಗ ಚಿಲಕ ಹಾಕಿ ಚಿಂಗಾಲಾಲ. ಶಿವ ಶಿವ, ಇವರ ಕಥೆಯನ್ನ ಕಿವಿಯಲ್ಲಿ ಕೇಳೋದಕ್ಕಾಗ್ತಿಲ್ಲ, ಬಾಯಲ್ಲಿ ಹೇಳೋದಕ್ಕೂ ಆಗ್ತಿಲ್ಲ. ಇವರ ಪೋಲಿ ಪರಸಂಗದ ಕಥೆ ಕೇಳ್ತಿದ್ರೆ ಪಡ್ಡೆ ಹುಡುಗರು ಕೂಡ ಒಂದು ಕ್ಷಣ ನಾಚಿ ನೀರಾಗಿ ಹೋಗ್ತಾರೆ ಕಣ್ರಿ. ಈ ಅಂಕಲ್ನ ಅಳಕ್ ಬುಳಕ್ ಆಟದ ಮುಂದೆ ಎಂಥವರು ತಂಡ ಹೊಡೀತಾರೆ. ಇವನು ಅಂತಿಂತ ಕಿಲಾಡಿ ಅಲ್ವೇ ಅಲ್ಲ ಬಿಡಿ, ಜಗತ್ ಕಿಲಾಡಿ. ಪಕ್ಕದ ಮನೆ ಆಂಟಿ ಪಾಲಿನ ಪರಮ ಪ್ರೇಮಿ. ಈತನ ಹೆಸರು ಮಹಾಲಿಂಗಪ್ಪ ಅಂತ. ವೃತ್ತಿಯಲ್ಲಿ ಶಿಕ್ಷಕ. 10 ವರ್ಷದ ಹಿಂದೆ ಹುಬ್ಬಳ್ಳಿಯ ವಿಜಯನಗರದ ಕಾಂಚಾನ ಅನ್ನೋಳನ್ನ ವಿಜಯಪುರ ಜಿಲ್ಲೆಯ ಮಹಾಲಿಂಗಪ್ಪನಿಗೆ ಕೊಟ್ಟು ಮದುವೆ ಮಾಡಿದ್ರು. ಇವರಿಬ್ಬರ ದಾಂಪತ್ಯದ ಫಲವಾಗಿ 3 ವರ್ಷದ ಮುದ್ದಾದ ಮಗಳಿದ್ದಾಳೆ. ಆದ್ರೆ ಪೋಲಿ ಆಟಕ್ಕೆ ಬಿದ್ದ ಮಹಾಲಿಂಗಪ್ಪ ಪಕ್ಕದ ಮನೆ ಆಂಟಿ ಜೊತೆ ಕುಂಟೆ ಪಿಲ್ಲೆ ಶುರು ಮಾಡಿದ್ದ. ಬೆಳಗ್ಗೆ ಎಲ್ಲಾ ಮಕ್ಕಳಿಗೆ ಪಾಠ ಮಾಡೋದು, ರಾತ್ರಿ ಆಂಟಿ ಜೊತೆ ಕಿಲಕಿಲ ಅನ್ನೋದು. ಗಂಡನಾಗಿ ಪ್ರೇಮದಾಟಕ್ಕೆ ಪತ್ನಿ ಕಂಗಾಲಾಗಿ ಹೋಗಿದ್ದಾಳೆ. ನನ್ನ ಗಂಡ ಸಾಮಾನ್ಯದವನಲ್ಲ ಅಂತ ಆರೋಪಗಳ ಸುರಿಮಳೆಗೈದಿದ್ದಾಳೆ. ನಾನು ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿ ಅಕ್ಕಳು ಅವಳು ಅವನ ಮನೆಯಲ್ಲಿ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿ ನಮ್ಮ ಮನೇಲೆ ನಮ್ಮ ಬೆಡ್ರೂಮ್ ಚಿಲ್ಕ ಹಾಕಿ ಹಾಲ್ನಲ್ಲಿ ಆಕಿನ ಕರ್ಕೊಂಡು ಮಲಗ್ತಿದ್ದ ಮೇಡಮ್. ಸರ್ ಅದನ್ನ ನಾನು ಪ್ರಶ್ನೆ ಮಾಡಿದಕ್ಕೆ ನನಗೆ ಸಿಲಿಂಡರ್ ಅವ್ನು ಬ್ಲಾಸ್ಟ್ ಮಾಡಕ್ ಬರೋದು, ನಾನು ಅವಳೇ ಬೇಕು ನನಗೆ, ಅವಳು ನಾನೆಲ್ಲ ನೋಡ್ಕೋತಾಳೆ, ಅವಳು ನನಗೆ ದುಡ್ಡು ಕೊಡ್ತಾಳೆ, ನೀನೇನ್ ಕೊಡ್ತೀಯೇನೋ ನನಗೆ, ಈ ಮನೆಯಿಂದ ಏನಾರು ತಂದಿಯೇನೋ ನೀನು, ನನಗೆ ನನ್ನ ಮಗಳಿಗೆ ನ್ಯಾಯ ಬೇಕು, ಅವಳಿಗೆ ಶಿಕ್ಷೆ ಆಗ್ಬೇಕು. ರಾತ್ರಿ ಆದ್ರೆ ಸಾಕು, ಈ ಮಹಾಲಿಂಗಪ್ಪ ಹಾಗೂ ಪಕ್ಕದ ಮನೆಯ ಆಂಟಿಯ ನವರಂಗಿ ಆಟ ಶುರುವಾಗ್ತಿತ್ತಂತೆ. ಈತ ಹೆಂಡತಿಗೆ ನಿದ್ರೆ ಮಾತ್ರೆ ಹಾಕಿದ್ರೆ ಆಕೆ ಗಂಡನಿಗೆ ನಿದ್ದೆ ಗುಳಿಗೆ ಕೊಡ್ತಿದ್ಲು. ಇಬ್ಬರು ಗಾಢ ನಿದ್ದೆಗೆ ಜಾರ್ತಿದ್ದಂತೆ ಇವರಿಬ್ಬರ ಪ್ರಣಯದಾಟ ಶುರುವಾಗ್ತಿತ್ತಂತೆ. ಕಳ್ಳ ಬೆಕ್ಕಿನಂತೆ ಮಹಾಲಿಂಗಪ್ಪನ ಮನೆಗೆ ಬರ್ತಿದ್ದ ಆಂಟಿ ರಾತ್ರಿ ಇಡೀ ಮುತ್ತಿನ ಮಳೆ ಸುರಿಸ್ತಿದ್ಲು. ಹೆಂಡತಿಯ ಬೆಡ್ರೂಮಿನಲ್ಲೇ ಇವರಿಬ್ಬರು ಸುಖದ ಸುಪ್ಪತ್ತಿಗೆ ಏರ್ತಿದ್ರು. ಈ ವಿಷಯ ಗೊತ್ತಾಗಿ ಕಾಂಚನ ಸಿಡಿದೇಳ್ತಿದ್ದಂತೆ ನಿನ್ನ ಸಹವಾಸವೇ ಬೇಡ ಅಂತ ತವರು ಮನೆಯಲ್ಲಿ ಬಿಟ್ಟು ಹೋಗಿದ್ದಾನಂತೆ. ಹೆಣ್ಣಿಗೆ ಪಾಪ ಹಿಂಗ ಅನ್ಯಾಯ ಮಾಡ್ಬಾರ್ದು, ಮಾಡ್ಕೊಂಡ್ಮೇಲೆ ಚೆನ್ನಾಗ್ ನೋಡ್ಕೋಬೇಕು, ಇಲ್ಲಾಂದ್ರೆ ಬೇರೆ ಒಂದ್ ಹೆಣ್ಣಿಗೆ ಜೀವನ ಹಾಳು ಮಾಡಕ್ ಹೋಗ್ಬಾರ್ದು. ಇವ್ರು ಶಾಲೆ ಶಿಕ್ಷಕಾಗಿ ಹೆಂಡತಿಗೆ ಹಿಂಗ್ ಮಾಡಿದ್ರೆ ಬೇರೆದವ್ರಿಗೆ ಏನ್ ಪಾಠ ಮಾಡ್ತಾರ್ರಿ ಇವ್ರು. ಹೆಂಡತಿ ಏನಾಗಲ್ರಿ ಮಾನಸಿಕದಾಳ ಇವಳು. ಬಂಗಾರದಂತ ಮಗು ನೋಡಿದ್ರೆ ಕಣ್ಣಿಗೆ ನೀರ್ ಬರ್ತಾವ, ಅಷ್ಟು ಚಂದ ಮಗು ಐತ್ರಿ. ಹೆಂಡತಿ ಚಂದ ಬಿಟ್ಟು ಬೇರೆದವ್ರ ಜೊತೆ ಇವ್ರು ಮಾಡಕ್ ತಪ್ಪಲ್ವಾ? ದಿಕ್ಕು ಕಾಣದಂತಾದ ಕಾಂಚನ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಗಂಡನ ಪೋಲಿ ಮೆಸೇಜ್ ಇಟ್ಕೊಂಡು ದೂರು ನೀಡಿದ್ದಾಳೆ. ಆದ್ರೆ ಯಾವುದೇ ಕ್ರಮ ಕೈಗೊಂಡಿಲ್ವಂತೆ. ಹೀಗಾಗಿ ನನಗೆ ನ್ಯಾಯ ಕೊಡಿಸಿ ಅಂತ ಕಣ್ಣೀರಿಡುತ್ತಿದ್ದಾಳೆ. ಶಿವರಾಮ್ ಅಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.